ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಮೊದಲನ ಪತ್ರಿಕೆಯನ್ನು ಬರೀತಾನೆ. ಅವರನ್ನು ಖಂಡಿಸಿ ಅವರನ್ನು ತಿದ್ದುವಂತಹ ಅನೇಕ ಸಂಗತಿಗಳನ್ನು ಕೊರಿಂಥ ಪತ್ರಿಕೆಯಲ್ಲಿ ಬರೀತಾನೆ. ಆಗ ಬರೆದಂಥ ಸಮಯದಲ್ಲಿ ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವರು ಅದನ್ನು ವಿರೋಧ ಮಾಡ್ತಾರೆ. ನಮಗೆ ಇದಿಷ್ಟೆಲ್ಲ ಈ ರೀತಿಯಲ್ಲಿ ನಮ್ಮನ್ನು ಖಂಡಿಸುವುದಕ್ಕೆ, ನಮ್ಮನ್ನು ತಿದ್ದುವುದಕ್ಕೆ ಪೌಲನಿಗೆ ಯಾರು ಅಧಿಕಾರ ಕೊಟ್ಟರು? ಪೌಲ ಯಾಕೆ ಹೇಳಬೇಕು ನಮ್ಮ ಹತ್ರ ಈ ರೀತಿ, ನಾವು ಹೇಗೋ ಜೀವನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲವರು ತಿದ್ದುಕೊಳ್ತಾರೆ, ಕೆಲವರು ವಿರೋಧ ಮಾಡಿದಾಗ ಪೌಲ ಇಮಿಡಿಯೇಟಾಗಿ ಮತ್ತೆ 2 ಕೊರಿಂಥಿಯನ್ಸನ್ನು ಬರೀತಾನೆ. ಯಾಕೆ ನನಗೆ ಈ ರೀತಿ ನಾನು ಹೇಳಿದೆ, ನನಗೆ ಅಧಿಕಾರ ಇದೆಯೋ ಇಲ್ವೋ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬಂದಾಗ ಅಂತೇಳಿ ಅವರನ್ನು ಅಕ್ಸೆಪ್ಟ್ ಮಾಡಿದವರಿಗೆ ಕೃತಜ್ಞತೆ ಹೇಳುವುದಕ್ಕೂ, ತಿದ್ದಿಕೊಳ್ಳದೇ ಇರುವವರನ್ನು ಖಂಡಿಸುವುದಕ್ಕೂ ಪೌಲ ಈ 2ನೇ ಪತ್ರಿಕೆಯನ್ನು ಬರೀತಾನೆ. ಈ 2ನೇ ಪತ್ರಿಕೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೆಲವು ವ್ಯಕ್ತಿಗಳನ್ನು ಹೊಗಳುವಂತಹ, ಕೆಲವು ವ್ಯಕ್ತಿಗಳನ್ನು ಆಧರಿಸುವಂತಹ, ಕೆಲವು ವ್ಯಕ್ತಿಗಳನ್ನು ಮತ್ತೆ ಖಂಡಿಸುವಂತಹ ಕೆಲವು ಮಾತುಗಳನ್ನ ನೋಡ್ತೀವಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅವನು ಹೇಳ್ತಾನೆ, ಸುವಾರ್ಥ ಸೇವೆಯ ಶ್ರೇಷ್ಠತೆ ಕುರಿತು ಮಾತಾಡ್ತಾ ಇದ್ದಾನೆ. ಸುವಾರ್ಥ ಸೇವೆ ಮಾಡುವುದರ ಕುರಿತು, ಅದರ ಶ್ರೇಷ್ಠತೆಯ ಕುರಿತು ಪೌಲ ಮಾತಾಡ್ತಾ ಇರಬೇಕಾದ್ರೆ ಪೌಲ ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಇರುವಂತಹ ಒಬ್ಬ ದೇವರಿದ್ದಾನೆ. ನಾವು ಕ್ರಿಸ್ತನ ಜೊತೆಯಲ್ಲಿ ಇಲ್ಲದೆ ನಾವು ಈ ಲೋಕದಲ್ಲಿ ಸೈತಾನನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದಾಗ, ಸೈತಾನನ ಒಂದು ಕಟ್ಟುಪಾಡುಗಳಿಗೆ ಒಳಗಾಗಿ ಜೀವಿಸ್ತಾ ಇದ್ದಾಗ, ಈಗ ಪೌಲ ಹೇಳ್ತಾನೆ, ನಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಗೆ ನಡೆಸಿದಂತಹ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಕ್ರಿಸ್ತನ ಸಂಗಡ ನಿಲ್ಲಿಸಿದಂತಹ ಒಬ್ಬ ದೇವರಿದ್ದಾನೆ. ಆ ಕರ್ತನ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಹಾಗಾದರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವವಾಗಿ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಎಲ್ಲಿ ಒಬ್ಬ ವ್ಯಕ್ತಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರ್ತಾನೋ ಅವನು ಯಾವತ್ತೂ ಸೋಲೋದಕ್ಕೆ ಆ ಕ್ರಿಸ್ತನು ಬಿಡೋದಿಲ್ಲ. ಯಾಕೆಂದರೆ ಸೋಲುವಂತಹ ಸಂದರ್ಭಗಳನ್ನು ಸಹ ಜಯೋತ್ಸವವಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ಸೋಲಿನ ಸಂದರ್ಭಗಳಲ್ಲಿ ನೀನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರುವುದಾದರೆ ನಿನ್ನನ್ನು ಜಯಶಾಲಿಯಾಗಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಶಿಷ್ಯರುಗಳು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಕ್ರಿಸ್ತನನ್ನು ಕರ್ಕೊಂಡು ಹೋಗಿದ್ದಾರೆ. ಆದರೆ ಮುಳುಗುವಂತಹ ಸನ್ನಿವೇಶ ಅವರಲ್ಲಿ ಬಂದಾಗ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅವರಿರುವಂತಹ ಸಂದರ್ಭದಲ್ಲಿ, ಇನ್ನೇನು ಮುಳುಗಿಯೇ ಬಿಟ್ಟೆವು ನಾವು, ಇನ್ನು ನಾವು ದಡ ಸೇರುವ ಸಾಧ್ಯತೆಯೇ ಇಲ್ಲ ಎಂಬುದಾಗಿ ತಿಳಿದುಕೊಂಡಂತಹ ಅವರನ್ನು ಜಯೋತ್ಸವವಾಗಿ ಮಾರ್ಪಡಿಸಿ ದಡವನ್ನು ಸೇರಿಸಿದಂತಹ ಒಬ್ಬ ದೇವರು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ನಿನ್ನ ಜೀವಿತದ ಸೋಲುವಂತಹ ಸಂದರ್ಭಗಳಲ್ಲಿಯೂ ನೀನು ಕ್ರಿಸ್ತನೊಂದಿಗಿರುವುದಾದರೆ ನಿನ್ನನ್ನು ಜಯೋತ್ಸವವಾಗಿ ನಡೆಸುವಂತಹ, ಜಯಶಾಲಿಯಾಗಿ ನಿಲ್ಲಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಸೋಲುವುದಕ್ಕೆ ಕಾರಣವೇನು ಗೊತ್ತಾ? ಕ್ರಿಸ್ತನ ಅನ್ಯೋನ್ಯತೆಯಿಂದ ಅಗಲಿ ಹೋದದರಿಂದ, ಕ್ರಿಸ್ತನ ಮೇಲಿರುವಂತಹ ಆಶ್ರಯ ಕಡಿಮೆಯಾದದ್ದರಿಂದ, ಕ್ರಿಸ್ತನ ಮೇಲಿರುವಂತಹ ನಂಬಿಕೆ ಕುಂಠಿತಗೊಂಡಿದ್ದರಿಂದ. ದೇವರ ವಾಕ್ಯ ಹೇಳ್ತದೆ, ಎಷ್ಟೋ ಸಂದರ್ಭದಲ್ಲಿ ನಮಗೆ ಸೋಲುಗಳು ಉಂಟಾಗುತ್ತೆ. ಆದರೆ ಅದೇ ಪೌಲ ಹೇಳ್ತಾನೆ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ, ಅದರರ್ಥ ಆತನು ಅದ್ಭುತವನ್ನು ಮಾಡಿದಂತಹ ಆ ವಿಷಯಗಳನ್ನು ಅನೇಕರಿಗೆ ನಾವು ತಿಳಿಸುವಾಗ ಅದೇನಾಗುತ್ತೆ? ಕ್ರಿಸ್ತನ ಸುವಾಸನೆ ನನ್ನ ಮೂಲಕ ಇನ್ನೊಬ್ಬರಿಗೆ ಹೋಗುತ್ತೆ. ಕ್ರಿಸ್ತನು ಯಾರು? ಆತನೇನು ಮಾಡ್ತಾನೆ? ಆತನು ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾನೆ? ಇವೆಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅನೇಕರಿಗೆ ಕ್ರಿಸ್ತನ ಪರಿಮಳವನ್ನು, ಸುವಾಸನೆಯನ್ನು ತಿಳಿಸುವಂತಹ ಒಂದು ಅನುಭವ. ನೆಕ್ಸ್ಟ್ ವಾಕ್ಯದಲ್ಲಿ ನೋಡ್ತೀವಿ, ರಕ್ಷಣಾ ಮಾರ್ಗದವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ
ಪರಿಮಳವಾಗಿದ್ದೇವೆ, ನಾವೊಂದು ಪರ್ಫ್ಯೂಮ್ ಆಗಿದ್ದೇವೆ. ಕ್ರಿಸ್ತನ ಪರ್ಫ್ಯೂಮನ್ನು ಹೊರಪಡಿಸುವುದಕ್ಕಾಗಿ ನಮ್ಮ ನಿಲ್ಲಿಸಿದ್ದಾರೆ. ಯಾವಾಗ ಕ್ರಿಸ್ತನ ಜೊತೆಯಲ್ಲಿದ್ದಾಗ, ಒಂದು ಮಲ್ಲಿಗೆ ಹೂವಿನ ಪಕ್ಕದಲ್ಲಿ ಒಂದು ಕಲ್ಲನ್ನು ಇಟ್ಟರೆ, ಒಂದು ಸಣ್ಣ ಕಲ್ಲನ್ನು ಇಟ್ಟರೆ, ಅದು ಸ್ವಲ್ಪ ಹೊತ್ತಾದಮೇಲೆ ಮಲ್ಲಿಗೆ ತೆಗೆದುಬಿಟ್ಟು ಆ ಕಲ್ಲನ್ನು ವಾಸನೆ ನೋಡಿದ್ರೂ ಸಹ ಕಲ್ಲಿಗೂ ಸಹ ಸ್ವಲ್ಪ ಮಲ್ಲಿಗೆಯ ವಾಸನೆ ಬಂದಿರುತ್ತೆ. ಕಾರಣ ಏನು? ಕಲ್ಲು ಮಲ್ಲಿಗೆ ಹೂವಲ್ಲ, ಅದಕ್ಕೆ ವಾಸನೆ ಇಲ್ಲ. ಆದರೆ ಅದು ಆ ಮಲ್ಲಿಗೆ ಹೂವಿನ ಸಂಗಡ ಇದ್ದದ್ದರಿಂದ ಮಲ್ಲಿಗೆ ಹೂವಿನ ಆ ಸುವಾಸನೆ ಆ ಕಲ್ಲಿಗೂ ಬಂದ ಹಾಗೆ ನಾವು ಕ್ರಿಸ್ತನಲ್ಲಿರುವಾಗ, ಕ್ರಿಸ್ತನ ಸಂಗಡ ಇರುವಾಗ ಆ ಸುವಾಸನೆ ನಮ್ಮಲ್ಲಿಯೂ ಸಹ ಉಂಟಾಗ್ತದೆ. ನಮ್ಮ ಮೂಲಕ ಅದು ಇತರರಿಗೆ ಹಬ್ಬಲ್ಪಡ್ತದೆ. ಇಂದು ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನೀನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರುವುದಾದರೆ ನಿನ್ನಲ್ಲಿ ಒಂದು ಪರಿಮಳವನ್ನು ಆತನು ಕೊಡ್ತಾನೆ. ಅದು ಮಾತ್ರವಲ್ಲ, ಅದಕ್ಕಿಂತ ಮುಖ್ಯವಾಗಿ ನಿನ್ನನ್ನು ಜಯಶಾಲಿಯಾಗಿ ನಡೆಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನನ್ನು ಆಶ್ರಯಿಸು. ಯೆಹೋವ ನಿಸ್ಸಿಯಾಗಿ ನಿನಗೆ ಜಯವನ್ನು ಕೊಡುವಂತಹ ಆ ದೇವರು ನಿನ್ನ ಸಂಗಡ ಇದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವದಿಸು. ನಮ್ಮನ್ನು ಜಯಶಾಲಿಯಾಗಿ ನಡೆಸುವಂತಹ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಅನೇಕರಿಗೆ ಕ್ರಿಸ್ತನ ಪರಿಮಳವಾಗಿರುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.